ನಾವೇ ನಮಸ್ಕಾರ, ಕುಮಾರ್ ಅಂತ. ನಾನು ಬನಶಂಕರಿ, 72 ವರ್ಷ ವಯಸ್ಸು. ನಮ್ದು 10 ವರ್ಷದ ಮುಂಚೆ ಒಂದು ಆಪರೇಷನ್ ಆಗಿತ್ತು. ಅದು ಹೋಯ್ತು ಅಂತ ಇದ್ಕೊಂಡಿದ್ವಿ. ಮತ್ತೆ ಅದು 10 ವರ್ಷ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು. ಅದು ಒಳಗಡೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಗೇನೋ ಕೆಲಸ ಮಾಡೋದ್ರಿಂದ ಒಳಗಡೆ ಏನೋ ಕುಂತ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಅಲ್ಲಿ ಟ್ಯೂಮರ್ ಇದೆ ಅಂತ ಗೊತ್ತಾಯ್ತು. ಆಮೇಲೆ ಹೋಗಿ ಹಾಸ್ಪಿಟಲ್ ನಲ್ಲಿ ಅದು ಆಪರೇಷನ್ ಮಾಡಿಸಿದ್ವಿ. ಅದು ತೆಗಿಬೇಕಾದ್ರೆ ಬ್ಲಡ್ ಜಾಸ್ತಿ ಬಂತು ಅಂತ ಹೇಳ್ಬಿಟ್ಟು ಸ್ವಲ್ಪ ಉಳಿದೋಯ್ತು. ಲಾಸ್ಟ್ ಅಲ್ಲಿ ಟ್ಯೂಮರ್ ಸ್ವಲ್ಪ ಉಳಿದೋಗಿದೆ ಅಂತ ಹೇಳಿದ್ರು ಡಾಕ್ಟ್ರು. ಅದಕ್ಕೆ 3 ತಿಂಗಳಾದ್ಮೇಲೆ ಮತ್ತೆ ಇದು ತೆಗೆದು ಮತ್ತೆ ಇದಕ್ಕೆ ರೇಡಿಯೇಷನ್ಗೆ ಅಂತ ಹೋದ್ವಿ. ಅವ್ರ ಹೆಸರು ಕುಮಾರ್ ಅಂತ ಅಂಡ್ ಹಿ ಇಸ್ ಅರೌಂಡ್ 72 years old. ಸೊ ಇವ್ರಿಗೆ 8 years ಬ್ಯಾಕ್ ಡಯಾಗ್ನೋಸ್ ಆಗಿತ್ತು ಕ್ಯಾನ್ಸರ್ ಅಂತ. ಸೊ ಅವಾಗ ಅವರು ಫರ್ದರ್ ಸರ್ಜರಿ ಮಾಡ್ಕೊಂಡು ಫರ್ದರ್ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ರು. ಅಗೇನ್ ಈಗ ಒಂದು ರೆಕರೆನ್ಸ್ ತರ ಲಾಸ್ಟ್ ಇಯರ್ ಇನ್ ದ ಮಂತ್ ಆಫ್ ನವೆಂಬರ್ ಅಲ್ಲಿ ತಿರ್ಗಾ ಅದು ಚುಚ್ತಾ ಇದೆ ಅಂತ ಹೇಳ್ಬಿಟ್ಟು ಫರ್ದರ್ ಸ್ಕ್ಯಾನಿಂಗ್ಸ್ ಹೋದಾಗ ಕನ್ಫರ್ಮೇಶನ್ ಆಯ್ತು. ಸೊ ಡಿಸೆಂಬರ್ 2024 ಅಲ್ಲಿ ಸರ್ಜರಿ ಆದ್ಮೇಲೆ ಜಾನ್ವರಿಯಿಂದ ಅವ್ರು ರೇಡಿಯೇಷನ್ ಥೆರಪಿ ಎಲ್ಲ ತಗೊಂಡಿದ್ರು. ಮತ್ತೆ ಇಲ್ಲಿ ಬಂದು ಮಾತ್ರೆ ತಗೊಂಡ್ರೆ ಒಳ್ಳೇದಾಗ್ತದೆ ಅಂತ ಯಾರೋ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಬಂದು ಟ್ಯಾಬ್ಲೆಟ್ ಕೂಡ ತಗೊಂತಾ ಇದ್ವಿ. ಏನ್ ಆತರ ಏನು ಹೇಳಿಲ್ಲ. ಒಳ್ಳೆ ಟ್ಯೂಮರ್ ಒಳಗಡೆ ಏನೋ ಒಂದು ಗಡ್ಡೆ ಇದೆ, ಅದು ತೆಗಿಬೇಕು ಆತರ ಹೇಳಿದ್ರು. ಚೆನ್ನಾಗೇ ಇದ್ವಿ, ಏನು ಸಮಸ್ಯೆ ಇರಲಿಲ್ಲ. ಅದು ಲಾಸ್ಟ್ ಆಗಿ ಗೊತ್ತಾದಾಗ ಕೂಡ ಚೆನ್ನಾಗೇ ಇದ್ದೆ. ನಾನು ಒಳಗಡೆ ಏನೋ ಇದೆ ಅಂತ ಹೇಳ್ಬಿಟ್ಟು ನಾನೇ ಹಾಸ್ಪಿಟ್ಲ್ಗೆ ಹೋಗಿ ಇದು ಸ್ಕ್ಯಾನಿಂಗ್ ಮಾಡಿಸಿದೆ. ಆವಾಗ ಗೊತ್ತಾಯ್ತು ಒಳಗಡೆ ಇನ್ನ ಏನು ಉಳಿದಿದೆ ಅಂತ ಹೇಳ್ಬಿಟ್ಟು. ಸೊ ಅದು ಕೊಲೆಂಜೋ ಕಾರ್ಸಿನೋಮಾ ಅಂತ ಬಂದಿತ್ತು ಅವ್ರದ್ದು. ಜನರಲಿ ರೀಸನ್ಸ್ ಹೇಗಿರುತ್ತೆ ಅಂದ್ರೆ ಲೈಕ್ ಒಂದು ನಮ್ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್, ಅಟ್ ದ ಎಂಡ್ ಜೆನೆಟಿಕ್ಸ್ ಇಂದಾನು ಇರುತ್ತೆ. ಮೋರ್ ಓವರ್ ನಮ್ದು ಹ್ಯಾಬಿಟ್ಸ್, ಅವ್ರದ್ದು ಏನಾದ್ರು ಹ್ಯಾಬಿಟ್ಸ್ ಇದೆ, ಇಲ್ಲ ಕೆಮಿಕಲ್ ಎಕ್ಸ್ಪೋಜರ್ ಇದೆ, ಅವೆಲ್ಲಾನು ಒಂದು ರೀಸನ್ಸ್ ಇದ್ದೇ ಇರುತ್ತೆ. ಬಟ್ ದೇರ್ ಆರ್ ಕೇಸಸ್ ವೇರ್ ಇವೆಲ್ಲ ಏನು ಇಲ್ಲದೇನು ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಅವ್ರು ಬಂದಾಗ ಪೋಸ್ಟ್ ಸರ್ಜರಿ ಅಂಡ್ ರೇಡಿಯೇಷನ್ ಆದ್ಮೇಲೆ ಬಂದಿದ್ರು. ಬಟ್ ಹಿ ವಾಸ್ ಫೈನ್, ಹಿ ವಾಸ್ ವೆರಿ ಗುಡ್, ಆಕ್ಟಿವ್, ಫುಡ್ ಇಂಟೇಕ್ ಚೆನ್ನಾಗಿತ್ತು. ಅವಾಗ ಅಸಿಂಪ್ಟಮ್ಯಾಟಿಕ್ ಆಗೇ ಇದ್ರು. ಸಿಂಪ್ಟಮ್ಸ್ ಅಂತೂ ಏನು ಇರ್ಲಿಲ್ಲ ವೆನ್ ಹಿ ಕೇಮ್ ಟು ದಿಸ್ ಹಾಸ್ಪಿಟಲ್. ಆಗಷ್ಟ ರೇಡಿಯೇಷನ್ ಮುಗಿಸಿರೋದ್ರಿಂದ ಸ್ವಲ್ಪ ಸುಸ್ತು ಅಂತ ಅಷ್ಟೇ ಹೇಳಿದ್ರು. ಫಸ್ಟ್ ಅವ್ರು ಜಾನಲ್ ಸ್ಟಾರ್ಟ್ ಮಾಡಿದ್ರು. ಹಿ ವಾಸ್ ಫೀಲಿಂಗ್ ಬೆಟರ್. ಆ ಸುಸ್ತಿಂದ ಸ್ವಲ್ಪ ಬೆಟರ್ ಆಯ್ತು. ಊಟ ತಿಂಡಿ ಎಲ್ಲ ಇನ್ನೂ ಬೆಟರ್ ಆಗಿ ಮಾಡೋ ಸ್ಟಾರ್ಟ್ ಮಾಡಿದ್ರು. ಬೆಟರ್ ದೆನ್ ಬಿಫೋರ್, ಪೋಸ್ಟ್ ಸರ್ಜರಿ ಆದ್ಮೇಲೆ ಕಂಪೇರೇಟಿವ್ಲಿ. ಸೊ ಹಿ ಟುಕ್ ಇಟ್ ಫಾರ್ ಅಬೌಟ್ 1.5 months ನ ಮೆಡಿಕೇಶನ್ಸ್ ಕಂಟಿನ್ಯೂ ಮಾಡಿದ್ರು. ಅವಾಗ ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ, ಅದೇ ನವೆಂಬರ್ ಅಲ್ಲಿ ಆದ್ಮೇಲೆ ನಾನು ಡಿಸೆಂಬರ್ ಅಲ್ಲಿ ಮತ್ತೆ ಸರ್ಜರಿ ಮಾಡಿಸಿದ್ದು. ಡಿಸೆಂಬರ್ ಅಲ್ಲಿ ಸರ್ಜರಿ ಮಾಡಿಸಿದ್ಮೇಲೆ ಜನವರಿನಲ್ಲಿ ಇಲ್ಲಿ ಬಂದು ಇದು ತಗೊಂಡಿದ್ದು. ನಮ್ಗೆ ಏನ್ ಪ್ರಾಬ್ಲಮ್ ಅಂದ್ರೆ ಒಳಗಡೆ ಇರೋದು ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ತಗೊಂತಾ ಇದ್ದೀನಿ. ಅದು ಇವಾಗ ಸದ್ಯ ಒಂದು ಸ್ಕ್ಯಾನಿಂಗ್ ತೆಗೆದಾಗ ಅದು ಅಲ್ಲೇ ನಿಂತಿದೆ, ಬೆಳೆದಿಲ್ಲ. ಅದಕ್ಕೆ ನಮ್ಗೆ ನಂಬಿಕೆ, ಸೊ ಇದು ಏನಾದ್ರು ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ತಗೊಂಡ್ ಹೋಗೋಣ ಅಂತ ಬಂದೆ ನಾನು. ಇಲ್ಲ ಆತರ ಯಾವ್ದಿಲ್ಲ, ಎಲ್ಲ ಚೆನ್ನಾಗಿದೆ. ಆರಾಮಾಗಿ ಓಡಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಜೀರ್ಣ ಆಗ್ತದೆ, ವಾಕಿಂಗ್ ಮಾಡ್ತೀನಿ, ಎಲ್ಲ ಚೆನ್ನಾಗಿದೆ. ಸೊ ಜಾನಲ್ಲಿ 1.5 months ಮಾಡಿದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದ್ರು ಅವರು. ನಾವು ಹಿಸ್ ಮೇಜರ್ ಕನ್ಸರ್ನ್ ಇಸ್ ಲೈಕ್ ತಿರ್ಗಾ ಅದು ಒಳಗಡೆ ಬೆಳಿಬಾರ್ದು. ಸೊ ಒಂಥರ ಪ್ರಿಕಾಷನರಿ ಮೆಥಡ್ ಅನ್ನೋದೇ ಅವ್ರ ಮೈಂಡ್ ಸೆಟ್ ಅಲ್ಲಿ ಅವ್ರು ಬಂದಿದ್ರು. ಸೊ ವಿ ಹ್ಯಾಡ್ ಅ ಪ್ರಾಪರ್ ಕನ್ಸಲ್ಟೇಷನ್. ಫಾರ್ ಟುಡೇ ಹಿ ಇಸ್ ಫೈನ್. ತಿರ್ಗಾ ಹಿ ಇಸ್ ವೆರಿ ಆಕ್ಟಿವ್, ವೆರಿ ಗುಡ್ ಫುಡ್ ಇಂಟೇಕ್, ಏನು ಸಿಂಪ್ಟಮೆಟಿಕ್ಲಿ ಏನು ಇಲ್ಲ, ಹೊಟ್ಟೆ ನೋವು ಇಲ್ಲ. ಆನ್ ಎಕ್ಸಾಮಿನೇಷನ್ ಗಡ್ಡೆ ತರ ಅಂತೂ ಪ್ಯಾಲ್ಪೇಷನ್ ಏನೋ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದ್ರೆ ಈವನ್ ಆಫ್ಟರ್ ಆಲ್ ದ ಟ್ರೀಟ್ಮೆಂಟ್ಸ್ ಎಲ್ಲೋ ಒಂದಷ್ಟು ಸೆಲ್ಸ್ ಗಳು ಉಳ್ದೋಗ್ಬಿಡತ್ತೆ. ತಿರ್ಗಾ ನಾವು ಅದೇ ತರ ಒಂದು ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಅಲ್ಲಿ ಇದೀವಿ, ಫುಡ್ ಕಂಟ್ರೋಲ್ ಮಾಡ್ತಾ ಇಲ್ಲ ನಾವು. ಅದಾದ್ಮೇಲೆ ಸ್ಲೀಪ್ ಪ್ಯಾಟರ್ನ್ ನಮ್ದು ಚೆನ್ನಾಗಿಲ್ಲ, ಅದೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ಲಿಲ್ಲ ಅಂದ್ರೆ ರೆಕರೆನ್ಸ್ ಆಗೋ ಚಾನ್ಸಸ್ ಎಲ್ಲಾ ರೀತಿಯಲ್ಲೂ ಇದೆ. ಎಲ್ಲಾ ತರ ಕ್ಯಾನ್ಸರ್ಸ್ ಅಲ್ಲೂ ರೆಕರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒನ್ಸ್ ದ ಟ್ರೀಟ್ಮೆಂಟ್ ಇಸ್ ಡನ್, ಸ್ವಲ್ಪ ನಾವು ಇನ್ನೂ ಗಮನಿಸ್ಕೊಂಡು ಲೈಫ್ ಸ್ಟೈಲ್, ಫುಡ್ ಸ್ಟೈಲ್, ಸ್ಟ್ರೆಸ್, ಸ್ಲೀಪ್ ಮೇಲೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡ್ರೆ ಅಟ್ ಲೀಸ್ಟ್ ಅರೌಂಡ್ 60 to 70% ನಾವು ರೆಕರೆನ್ಸ್ ಅನ್ನು ತಡಿಬಹುದು. ಥ್ಯಾಂಕ್ ಯು.